ಎಲ್ಲರಿಗೂ ನಮಸ್ಕಾರ. ಇವತ್ತಿನ ನಮ್ಮ ವಿಶ್ಲೇಷಣೆಗೆ ಸ್ವಾಗತ. ನಾವು ಮಾತಾಡೋಕೆ ಹೊರಟಿರೋದು ಜೀವಾಮೃತದ ಬಗ್ಗೆ. ಇದನ್ನ ಕೇಳಿದ್ರೆ ಇದೇನೋ ಒಂದು ಸಾಮಾನ್ಯ ಗೊಬ್ಬರ ಅಂತ ಅನ್ಸ್ಬೋದು, ಆದ್ರೆ ಖಂಡಿತ ಅಲ್ಲ. ಇದೊಂದು ಕೇವಲ ಮಿಶ್ರಣ ಅಲ್ಲ, ಮಣ್ಣಿನೇ ಹೊಸ ಜೀವ ಕೊಡುವ ಒಂದು ಅದ್ಭುತ ಸಂಜೀವಿನಿ ಅಂತಾನೆ ಹೇಳ್ಬೋದು. ಹಾಗಾದ್ರೆ ಬನ್ನಿ, ಇದರ ಹಿಂದಿಲೋ ಸೈನ್ಸ್ ಏನು ಅಂತ ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳೋಣ. ಅಲ್ವಾ? ಇದು ಕೇಳೋಕೆ ಎಷ್ಟು ಸಿಂಪಲ್ ಅನ್ಸುತ್ತೋ ಅಷ್ಟೇ ಆಳವಾದ ಪ್ರಶ್ನೆ. ಯೋಚನೆ ಮಾಡಿ, ಹಸುವಿನ ಸಗಣಿ, ಗಂಜಲ, ಸ್ವಲ್ಪ ಬೆಲ್ಲ, ಹೀಗೆ ನಮ್ಮ ಕೈಗೆ ಸುಲಭವಾಗಿ ಸಿಗೋ ವಸ್ತುಗಳನ್ನೇ ಬಳಸಿ ತಯಾರಾದ ಈ ಮಿಕ್ಸ್ ಗಿಡಗಳಿಗೆ, ಮಣ್ಣಿಗೆ ಅಷ್ಟೊಂದು ಶಕ್ತಿ ಕೊಡೋದು ಹೇಗೆ ಸಾಧ್ಯ? ಇದರ ಹಿಂದಿನ ಸೀಕ್ರೆಟ್ ಆದ್ರೂ ಏನು? ಓಕೆ, ಈ ರಹಸ್ಯವನ್ನ ಬಿಡಿಸೋಕೆ ನಾವೊಂದು ಪ್ಲಾನ್ ಮಾಡ್ಕೊಂಡಿದ್ದೀವಿ. ಮೊದಲು ಜೀವಾಮೃತ ಅಂದ್ರೆ ಏನು ಅಂತ ಶುರು ಮಾಡೋಣ. ಆಮೇಲೆ ಅದನ್ನ ಮಾಡೋ ಸರಳ ವಿಧಾನ, ಅದರಲ್ಲಿರೋ ಸೂಕ್ಷ್ಮಜೀವಿಗಳ ಪವರ್, ಅದು ಹೇಗೆ ಮಣ್ಣನ್ನ ಪೋಷಿಸುತ್ತೆ, ಮತ್ತು ಫೈನಲಿ ಇದರ ಎಫೆಕ್ಟ್ ಹೇಗಿರುತ್ತೆ ಅಂತ ಒಂದೊಂದಾಗೆ ನೋಡ್ತಾ ಹೋಗೋಣ. ಮೊದಲನೇದಾಗಿ ಜೀವಾಮೃತ ಅಂದ್ರೇನು ನೋಡಿ, ಅದರ ಹೆಸರಲ್ಲೇ ಎಲ್ಲ ಇದೆ. ಜೀವದ ಅಮೃತ. ಆರ್ಗ್ಯಾನಿಕ್ ಅಥವಾ ನ್ಯಾಚುರಲ್ ಫಾರ್ಮಿಂಗ್ನಲ್ಲಿ ಇದೊಂದು ತುಂಬಾನೇ ಪ್ರಮುಖವಾದ ಬೇಸ್ ಅಂತ ಹೇಳಬಹುದು. ಇದು ತುಂಬಾನೇ ಇಂಪಾರ್ಟೆಂಟ್ ಪಾಯಿಂಟ್. ಜೀವಾಮೃತವನ್ನ ಕೆಮಿಕಲ್ ಫರ್ಟಿಲೈಸರ್ ತರ ನೋಡೋದೇ ತಪ್ಪು. ಸಿಂಪಲ್ ಆಗಿ ಹೇಳಬೇಕಂದ್ರೆ, ನಮ್ಮ ಆರೋಗ್ಯಕ್ಕೆ ಪ್ರೋಬಯೋಟಿಕ್ ಮೊಸರು ಹೀಗೆ ಒಳ್ಳೆ ಬ್ಯಾಕ್ಟೀರಿಯಾಗಳನ್ನ ಕೊಡುತ್ತೋ, ಅದೇ ರೀತಿ ಜೀವಾಮೃತ ಮಣ್ಣಿಗೆ ಕೋಟ್ಯಾಂತರ ಉಪಯುಕ್ತ ಸೂಕ್ಷ್ಮಜೀವಿಗಳನ್ನ ಕೊಡೋ ಒಂದು ಪ್ರೋಬಯೋಟಿಕ್. ಹಾಗಾದ್ರೆ ಈ ಜೀವಂತ ದ್ರವವನ್ನ, ಈ ಮ್ಯಾಜಿಕಲ್ ಮಿಕ್ಸ್ಚರನ್ನ ಮಾಡೋಕೆ ಏನೇನ್ ಬೇಕು ಅಂತ ನೋಡೋಣ ಬನ್ನಿ. ಇದರ ರೆಸಿಪಿ ಇದೆಲ್ಲ ತುಂಬಾನೇ ಸಿಂಪಲ್. ನೋಡಿದ್ರ, ಇರೋದೇ ಇಷ್ಟು ಸಿಂಪಲ್ ಐಟಮ್ಸ್. ಫ್ರೆಶ್ ಆಗಿರೋ ಹಸುವಿನ ಸಗಣಿ, ಗಂಜಲ, ಸ್ವಲ್ಪ ಬೆಲ್ಲ, ಜೊತೆಗೆ ದ್ವಿದಳ ಧಾನ್ಯದ ಹಿಟ್ಟು, ಆಮೇಲೆ ನಮ್ಮ ಹೊಲದ್ದೇ ಸ್ವಲ್ಪ ಮಣ್ಣು ಅಷ್ಟೇ. ಆದ್ರೆ ಇಲ್ಲಿರೋ ಪ್ರತಿಯೊಂದು ಪದಾರ್ಥಕ್ಕೂ ಒಂದು ನಿರ್ದಿಷ್ಟ ಕಾರಣ ಇದೆ. ಇವೆಲ್ಲ ಒಟ್ಟಿಗೆ ಸೇರಿದಾಗ ಏನಾಗುತ್ತೆ? ಅದೇ ಅಲ್ವಾ ನಿಜವಾದ ವಿಜ್ಞಾನ. ಬನ್ನಿ ಅದನ್ನೇ ನೋಡೋಣ. ಓಕೆ, ಈಗ ನಾವು ಈ ಇಡೀ ವಿಶ್ಲೇಷಣೆಯ ಅತ್ಯಂತ ಮುಖ್ಯವಾದ ಭಾಗಕ್ಕೆ ಬಂದಿದ್ವಿ. ಅಂದ್ರೆ ಈ ಪದಾರ್ಥಗಳನ್ನೇ ಯಾಕೆ ಬಳಸ್ತಾರೆ, ಒಂದೊಂದರ ಸೈಂಟಿಫಿಕ್ ರೋಲ್ ಏನು, ಇದನ್ನ ಡೀಟೇಲ್ ಆಗಿ ಅರ್ಥ ಮಾಡ್ಕೊಳ್ಳೋಣ. ಇಲ್ಲಿರೋ ಟೇಬಲ್ನ ನೋಡಿದ್ರೆ ಒಂದು ಇಂಟ್ರೆಸ್ಟಿಂಗ್ ವಿಷಯ ಗೊತ್ತಾಗುತ್ತೆ. ಪ್ರತಿಯೊಂದು ಇಂಗ್ರೀಡಿಯೆಂಟ್ಗೂ ಒಂದು ಪಕ್ಕಾ ಸೈಂಟಿಫಿಕ್ ಕಾರಣ ಇದೆ. ಹಸುವಿನ ಸಗಣಿ ಇದೆಯಲ್ಲ, ಅದು ಲಕ್ಷಾಂತರ ಒಳ್ಳೆ ಬ್ಯಾಕ್ಟೀರಿಯಾ, ಫಂಗಸ್ಗಳ ಒಂದು ಖಜಾನೆ ಇದ್ದಾಗೆ. ಇನ್ನು ಬೆಲ್ಲ ಮತ್ತು ಹಿಟ್ಟು ಯಾಕೆ ಹಾಕ್ತಾರೆ ಅಂದ್ರೆ, ಆ ಸೂಕ್ಷ್ಮ ಜೀವಿಗಳು ಮಲ್ಟಿಪ್ಲೈ ಆಗೋಕೆ, ಅಂದ್ರೆ ಕೋಟಿಗಟ್ಲೆ ಸಂಖ್ಯೆಯಲ್ಲಿ ಬೆಳೆಯೋಕೆ ಬೇಕಾದ ಫುಡ್ ಅಂದ್ರೆ ಕಾರ್ಬೋಹೈಡ್ರೇಟ್ಸ್ ಅನ್ನ ಇವು ಕೊಡ್ತವೆ. ಸೈಂಟಿಫಿಕ್ ಭಾಷೆಯಲ್ಲಿ ಹೇಳೋದಾದ್ರೆ, ಹಸುವಿನ ಸಗಣಿ ಇಲ್ಲಿ ಒಂದು ಇನಾಕ್ಯುಲೆಂಟ್ ಆಗಿ ಕೆಲಸ ಮಾಡುತ್ತೆ. ಏನಪ್ಪಾ ಇದು ಇನಾಕ್ಯುಲೆಂಟ್ ಅಂದ್ರೆ? ಸಿಂಪಲ್. ಹಾಲು ಮೊಸರಾಗೋಕ್ಕೆ ನಮಗೆ ಸ್ವಲ್ಪ ಹೆಪ್ಪು ಬೇಕಲ್ವಾ? ಆ ಹೆಪ್ಪು ಹಾಕಿದ ತಕ್ಷಣ ಇಡೀ ಹಾಲು ಮೊಸರಾಗುತ್ತೆ. ಅದೇ ರೀತಿ ಈ ಜೀವಾಮೃತ ಅನ್ನೋ ದ್ರವದಲ್ಲಿ ಕೋಟ್ಯಾಂತರ ಸೂಕ್ಷ್ಮ ಜೀವಿಗಳನ್ನ ಬೆಳೆಸೋಕೆ ಸ್ಟಾರ್ಟಿಂಗ್ ಪಾಯಿಂಟ್ ಆಗಿ ಈ ಸಗಣಿ ಬೇಕೇ ಬೇಕು. ಒಂದು ಕ್ಷಣ ಯೋಚನೆ ಮಾಡಿ, ಇದರ ಪವರ್ ಎಷ್ಟಿರ್ಬೋದು ಅಂತ. ಜಸ್ಟ್ 1 ಗ್ರಾಮ್, ಹೌದು, ಕೇವಲ 1 ಗ್ರಾಮ್ ತಾಜಾ ಸಗಣಿಯಲ್ಲಿ ಸುಮಾರು 100 ಬಿಲಿಯನ್ ಅಂದ್ರೆ 10,000 ಕೋಟಿ ಸೂಕ್ಷ್ಮ ಜೀವಿಗಳಿರಬಹುದು ಅಂತಾರೆ. ಅಬ್ಬಾ, ಇದೇ ಕಾರಣಕ್ಕೆ ಜೀವಾಮೃತ ಮಣ್ಣಿನಲ್ಲಿ ಒಂದು ಬಯೋಲಾಜಿಕಲ್ ರೆವಲ್ಯೂಷನ್ನೇ ಶುರು ಮಾಡುತ್ತೆ. ಸರಿ, ಈ ಕೋಟ್ಯಾಂತರ ಸೂಕ್ಷ್ಮ ಜೀವಿಗಳ ಸೇನೆ ಮಣ್ಣಿಗೆ ಸೇರಿದ ಮೇಲೆ ಏನ್ ಮಾಡುತ್ತೆ? ಇಲ್ಲೇ ನೋಡಿ, ಕೃಷಿ ಬಗ್ಗೆ ನಾವು ಯೋಚನೆ ಮಾಡೋ ರೀತಿಯನ್ನೇ ಬದಲಾಯಿಸುವ ಒಂದು ಪಾಯಿಂಟ್ ಇದೆ. ನಾವು ಗಿಡಕ್ಕೆ ಗೊಬ್ಬರ ಹಾಕೋದ್ರ ಬದಲು ಮಣ್ಣಿಗೆ ಜೀವ ತುಂಬಬೇಕು. ಮಣ್ಣು ಆರೋಗ್ಯವಾಗಿದ್ರೆ ಅದು ತಾನಾಗಿಯೇ ಗಿಡವನ್ನ ಚೆನ್ನಾಗಿ ನೋಡ್ಕೊಳ್ಳುತ್ತೆ. ಇದು ಒಂದು ದೊಡ್ಡ ಶಿಫ್ಟ್. ಈ ವ್ಯತ್ಯಾಸನ ಅರ್ಥ ಮಾಡ್ಕೊಳ್ಳೋದು ತುಂಬಾನೇ ಮುಖ್ಯ. ನೋಡಿ, ಕೆಮಿಕಲ್ ಫರ್ಟಿಲೈಸರ್ಸ್ ಏನ್ ಮಾಡ್ತವೆ? ಅವು ಸಸ್ಯಕ್ಕೆ ಡೈರೆಕ್ಟ್ ಆಗಿ ಪೋಷಕಾಂಶಗಳನ್ನು ಕೊಡ್ತವೆ. ಆದ್ರೆ ಈ ಪ್ರೋಸೆಸ್ನಲ್ಲಿ ಮಣ್ಣನ್ನ ಪಕ್ಕಕ್ಕೆ ಇಟ್ಬಿಡ್ತವೆ. ಆದ್ರೆ ಜೀವಾಮೃತ ಹಾಗಲ್ಲ. ಇದು ಮೊದಲು ಮಣ್ಣಲ್ಲಿರೋ ಸೂಕ್ಷ್ಮಜೀವಿಗಳಿಗೆ ಆಹಾರ ಕೊಡುತ್ತೆ, ಆಮೇಲೆ ಆ ಸೂಕ್ಷ್ಮಜೀವಿಗಳು ಸಸ್ಯಕ್ಕೆ ಬೇಕಾದ ಪೋಷಕಾಂಶಗಳನ್ನು ಒದಗಿಸ್ತವೆ. ಇದು ಒಂದ್ ರೀತಿ ಸಿಸ್ಟಮನ್ನೇ ಸರಿಪಡಿಸಿದ ಹಾಗೆ. ಹಾಗಾಗಿ ಇಲ್ಲಿರೋ ಅಸಲಿ ವಿಷಯ ಏನು ಅಂದ್ರೆ, ಜೀವಾಮೃತವು ಮಣ್ಣಿನ ಆಹಾರ ಜಾಲ ಅಂತ ಏನ್ ಕರಿತೀವಿ ಅಂದ್ರೆ ಸಾಯಿಲ್ ಫುಡ್ ವೆಬ್ ಅನ್ನ ಪುನಃ ಚೇತರಿಸಿಕೊಳ್ಳೋ ಹಾಗೆ ಮಾಡುತ್ತೆ. ಒಂದು ಕಾಲದಲ್ಲಿ ಬರಡಾಗಿದ್ದ ಮಣ್ಣನ್ನ ಮತ್ತೆ ಜೀವಂತ ಪರಿಸರ ವ್ಯವಸ್ಥೆಯಾಗಿ ಪರಿವರ್ತಿಸುತ್ತೆ. ಇದು ಬರೀ ನ್ಯೂಟ್ರಿಯೆಂಟ್ಸ್ ಕೊಡೋದಲ್ಲ, ಇಡೀ ಸಿಸ್ಟಮನ್ನೇ ರಿಪೇರ್ ಮಾಡೋ ಕೆಲಸ. ಒಮ್ಮೆ ಮಣ್ಣು ಜೀವಂತವಾಗಿ ಆರೋಗ್ಯವಾಗಿ ಬದಲಾಯಿತು ಅಂದ್ರೆ ಅದರ ಲಾಭಗಳು ಅಲ್ಲಿಗೆ ನಿಲ್ಲಲ್ಲ. ಅದರ ಪರಿಣಾಮಗಳು ಒಂದಾದ ಮೇಲೊಂದರಂತೆ ಗಿಡಗಳ ಮೇಲೂ ಕಾಣಿಸೋಕೆ ಶುರುವಾಗುತ್ತೆ. ಇದು ಒಂಥರ ಒಂದಕ್ಕೊಂದು ಕನೆಕ್ಟ್ ಆಗಿರೋ ಚೈನ್ ರಿಯಾಕ್ಷನ್ ಇದ್ದಾಗೆ. ಹಾಗಾದ್ರೆ ಏನೆಲ್ಲ ಲಾಭಗಳು ಸಿಗ್ತವೆ? ಮೊದಲನೇದಾಗಿ ಮಣ್ಣಿನ ರಚನೆನೇ ಸುಧಾರಿಸುತ್ತೆ. ಅಂದ್ರೆ ಮಣ್ಣು ಸಡಿಲವಾಗಿ ಗಾಳಿ ಆಡೋಕ್ಕೆ ಶುರುವಾಗತ್ತೆ. ಎರಡನೇದಾಗಿ ನೀರನ್ನ ಹಿಡಿದಿಟ್ಕೊಳ್ಳೋ ಕೆಪಾಸಿಟಿ ಜಾಸ್ತಿ ಆಗತ್ತೆ.
ಗಿಡಗಳಿಗೆ ಪೋಷಕಾಂಶಗಳು ಸಲೀಸಾಗಿ ಸಿಗ್ತವೆ. ಅಷ್ಟೇ ಅಲ್ಲ, ಮಣ್ಣಲ್ಲಿರೋ ಕೆಟ್ಟ ರೋಗಾಣುಗಳನ್ನ ಕಂಟ್ರೋಲ್ ಮಾಡಿ ಗಿಡಗಳ ರೋಗ ನಿರೋಧಕ ಶಕ್ತಿಯನ್ನು ಇದು ಹೆಚ್ಚಿಸುತ್ತೆ. ಖ್ಯಾತ ಕೃಷಿ ವಿಜ್ಞಾನಿ ಸರ್ ಆಲ್ಬರ್ಟ್ ಹೋವರ್ಡ್ ಹೇಳಿದ ಒಂದು ಮಾತು ಈ ಇಡೀ ಫಿಲಾಸಫಿಯನ್ನ ಅದ್ಭುತವಾಗಿ ಹೇಳುತ್ತೆ. ಅವ್ರು ಹೇಳಿದ್ರು, ಮಣ್ಣು, ಸಸ್ಯ, ಪ್ರಾಣಿ ಮತ್ತು ಮನುಷ್ಯನ ಆರೋಗ್ಯ ಒಂದೇ ಮತ್ತು ಅದನ್ನ ಬೇರ್ಪಡಿಸಕ್ ಸಾಧ್ಯ ಇಲ್ಲ ಅಂತ ಅಲ್ವಾ? ಎಲ್ಲವೂ ಒಂದಕ್ಕೊಂದು ಕನೆಕ್ಟೆಡ್. ಹಾಗಾದ್ರೆ ಕೊನೆಯದಾಗಿ ಈ ಇಡೀ ಚರ್ಚೆಯಿಂದ ನಮ್ಗೇನ್ ತಿಳಿಯುತ್ತೆ? ಕೃಷಿಯ ಮುಂದಿನ ದಾರಿ ಕೇವಲ ಹೈಟೆಕ್ ಲ್ಯಾಬ್ಗಳಲ್ಲೇ ಇದೆಯಾ? ಅಥವಾ ನಮ್ಮ ಹಿರಿಯರ ಪ್ರಾಚೀನ ಜ್ಞಾನವನ್ನ ಮೈಕ್ರೋಬಯಾಲಜಿ ಅಂತ ಆಧುನಿಕ ವಿಜ್ಞಾನದ ಜೊತೆ ಸೇರಿಸಿದ್ರೆ ಒಂದು ಸುಸ್ಥಿರ ಭವಿಷ್ಯವನ್ನ ಕಟ್ಟಬೋದಾ? ಇದು ನಿಜಕ್ಕೂ ನೀವು ಯೋಚನೆ ಮಾಡಬೇಕಾದ ಒಂದು ಪ್ರಮುಖ ಪ್ರಶ್ನೆ.